ಕಾಯಕವೇ ಕೈಲಾಸ. ಕಡ್ಕೋಳ ಮಡಿವಾಳ ಶಿವಯೋಗಿಗಳು ಹೇಳಿದಂಗೆ ಮಾಡಿ ಉಣ್ಣೋ ಬೇಕಾದಷ್ಟು, ಬೇಡಿ ಉಣ್ಣೋ ನೀಡಿದಷ್ಟು. ಕಾಯಕದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮಹಾಜ್ಞಾನಿ ಬಸವಾದಿ ಶರಣರನ್ನು ಕಡ್ಕೋಳ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಯಡ್ರಾಮಿಯ ತಾಲೂಕಿನ ಇಲ್ಲಿ ನಡೀತಕ್ಕಂಥ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇವತ್ತಿನ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸನ್ಮಾನಿತರಲ್ಲಿ, ನಮ್ಮ ದೇಶದಲ್ಲಿ ರೈತರು ದೇಶದ ಬೆನ್ನೆಲುಬಾದರೆ, ನಮ್ಮ ದೇಶದಲ್ಲಿ ಕಾರ್ಮಿಕರು ದೇಶದ ಉಸಿರಾಗಿ ತಮ್ಮ ಕಾರ್ಯವನ್ನು ಮಾಡ್ತಕ್ಕಂಥ ದಿನಗಳನ್ನು ನೋಡ್ತೀವಿ. ಸೂರ್ಯೋದಯ ಆದ ತಕ್ಷಣ ಕಸ ಹುಡುಗೋದು ಹಿಡ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಮಿಕರು. ಕಟ್ಟಡ ಒಂದೇ ಅಲ್ಲ, ಪ್ರತಿಯೊಂದು ವೃತ್ತಿಯಲ್ಲಿ ಕಾರ್ಮಿಕರು ಇದ್ದೇ ಇರ್ತಾರೆ. ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ನೋಡ್ತೀವಿ ನಾವು. ಇವತ್ತು ಕಾರ್ಮಿಕರು ಭಾಳಷ್ಟು ಜನ ಹಿಂದುಳಿದಿದ್ದಾರೆ. ಇನ್ನೊಂದು ಏನು ಅಂತ ನಮ್ಮ ಕಟ್ಟಿ ಸಂಘವರು ಹೇಳಿದರು, ಕಾರ್ಮಿಕರು ದುಡಿತಾರೆ. ಇವತ್ತಿನ ದಿನಗಳಲ್ಲಿ ಯಾರಿಗೆ ಏನು ಕಮ್ಮಿ ಇಲ್ಲ, ದುಡಿತಾರೆ. ಆದ್ರೆ ಹೆಚ್ಚು ದುಡಿಯೋರು ಯಾರು ಅಂತ ಕೇಳಿದರೆ ಮಹಿಳೆಯರು. ತಾಯಂದಿರು ಭಾಳ ದುಡಿತಾರೆ. ಕೆಲಸ, ಮನೆ ಕೆಲಸ ಹಿಡ್ಕೊಂಡು, ಹೊಲದ ಕೆಲಸ ಹಿಡ್ಕೊಂಡು, ಕಟ್ಟಡ ಕಾರ್ಮಿಕದಲ್ಲಿ ಕೆಲಸ ಹಿಡ್ಕೊಂಡು, ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗ್ತಕ್ಕಂಥ ಮಹಿಳೆಯರೇ ಭಾಳ ಮುಖ್ಯ ಇವತ್ತಿನ ನಮ್ಮ ದೇಶದಲ್ಲಿ ನೋಡ್ತೀವಿ ನಾವು. ಇವತ್ತು ದುಡಿಯುವವರಿಗೆ ಸರ್ಕಾರ ಸವಲತ್ತುಗಳು ಭಾಳ ಕಮ್ಮಿ. ದುಡಿಯುವವರು ಏನಾದರೂ ಆಪತ್ತಿಗೀಡಾದರೆ, ಮರಣ ಹೊಂದಿದರೆ ಅವರಿಗೆ ಜೀವ ವಿಮೆ ಇಲ್ಲ. ಅವರಿಗೆ ವಿಮೆ ಆಗಬೇಕು. ಸರ್ಕಾರ ಯಾವ ಕಾರ್ಮಿಕ ಅನ್ನುವಂಥದ್ದು ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಆ ಕಾರ್ಮಿಕನಿಗೆ ಅವ್ರ ಮನೆಯಲ್ಲಿ ಆಗ್ತಕ್ಕಂಥ ಅನೇಕ ತೊಂದರೆಗಳಿದ್ದಾವೆ. ಬಡ ಮಕ್ಕಳಿಗೆ ಓದುವಂಥ ಸವಲತ್ತುಗಳು, ಹಾಸ್ಟೆಲದ ಸವಲತ್ತುಗಳು, ಆ ಸರ್ಟಿಫಿಕೇಟ್ ನೋಡಿದ್ರೇ ಸರ್ಕಾರ ತಗೋಬೇಕು. 25% ಸರ್ಕಾರ ಹಾಸ್ಟೆಲ್ನಲ್ಲಿ, ಸ್ಕೂಲ್ನಲ್ಲಿ ಕಾರ್ಮಿಕರ ಮಕ್ಕಳನ್ನು ತಗೋಬೇಕು. ಅದನ್ನ ಮಾತ್ರ ಮಕ್ಕಳು, ಆ ಕಾರ್ಮಿಕರು ಅನುಕೂಲತೆ ಆಗ್ತದೆ. ಇನ್ನೊಂದು ಏನು ಅಂತ ಕೇಳಿದರೆ, ಇವತ್ತು ಕಾರ್ಮಿಕರು ಭಾಳಷ್ಟು ಜನ ನೋಡ್ತೀನಿ ನಾನು, ವಲಸೆ ಹೋಗ್ತಕ್ಕಂಥದ್ದು ನೋಡ್ತೀನಿ ನಾನು. ಇವತ್ತು ನಮ್ಮ ಹುಡುಗರು ಓದ್ಯಾವ, ಮ್ಯಾಟ್ರಿಕ್ ಓದ್ಯಾರ, PUC ಓದ್ಯಾರ, ಡಿಗ್ರಿ ಓದ್ಯಾರ, ಕೆಲಸ ಇಲ್ಲೇನು ಭೂಮಿ ಕೆಲಸ ಮಾಡೋಕೆ ಅವರು ಒಪ್ಪಂಗಿಲ್ಲ. ಭೂಮಿಯಲ್ಲಿ ದುಡಿದ್ರೆ ನಮಗೆ ಫೈದೆ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದಾರ. ಇನ್ನೊಂದೇನು ನಾವು ನೋಡ್ತೀವಿ, ಒಂದೊಂದು ಊರುಗಳ್ದಾಗ ಟಮ್ ನಡೆಸೋದು, ಬೆಂಗಳೂರಿಗೆ ಹೋಗಿ ಕಾರ್ ತೊಗೊಂಡು ಅಲ್ಲೇ ಬಾಡಿಗೆ ಕಾರ್ ಹೊಡೆಯೋದು, ಯಾರೋ ಶ್ರೀಮಂತರ ಮನೆಯಲ್ಲಿ ಕಾರ್ ನಡೆಸೋದು, ಅನೇಕ ವೃತ್ತಿ ಒಳಗೆ ಹೋಟೆಲ್ ಕೆಲಸ ಮಾಡೋದು, ಯಾರ್ದೋ ಮನೆಯೊಳಗೆ ಶ್ರೀಮಂತರ ಮನೆಯಾಗ ಕೆಲಸ ಮಾಡೋದು, ಇಂಥ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಕಾರ್ಮಿಕರ ಮಕ್ಕಳು ಒಳ್ಳೆಯ ಹುದ್ದೆಯಲ್ಲಿರಬೇಕು, ಒಳ್ಳೆಯ ಶಿಕ್ಷಣ ಪಡ್ಕೋಬೇಕು. ಇನ್ನೊಂದು ಏನು ಅಂತ ಕೇಳಿದರೆ, ಕಾರ್ಮಿಕರು ದುರ್ಚಟಕ್ಕೆ ಭಾಳ ಈಡಾಗ್ಯಾರ. ನಾವು ನೋಡ್ತೀನಿ 80% ಕುಡ್ತಕ್ಕೆ ಆಗಿದ್ದಾರೆ. ಹೆಂಡತಿ ದುಡ್ದಿದ್ದನ್ನು ಕಸ್ಕೊಂಡು ಕುಡಿಯುವಂಥ ಜನಗಳನ್ನ ಇವತ್ತು ನೋಡ್ತೀವಿ ನಾವು. ಚಂತನ ದುಡಿಯಂಗಿಲ್ಲ. ಆ ಹೆಂಡತಿ ಬಂದು ದುಡ್ದಂಥ ಪಗಾರನೊಳಗೆ ಅವಕ್ಕೆ ಮನೆ ನಡೆಸಬೇಕು, ಮಕ್ಕಳಿಗೆ ಸಾಲಿ ಓದಿಸ್ಬೇಕು, ಗಂಡನ ಉಪಚಾರ ಮಾಡಬೇಕು. ಗಂಡ ಕುಡಿದು ಆರೋಗ್ಯ ಹಾನಿ ಆದ್ರೆ ಗಂಡಗೆ ದವಾಖಾನೆ ತೋರಿಸ್ಲಿಕ್ಕೇನು. ಇವತ್ತಿನ ದಿನಗಳಲ್ಲಿ ಇನ್ನೊಂದು ನ್ಯೂನತೆ ಏನದಂದ್ರೆ, ಕಟ್ಟಿ ಸಂಘವೇ ಹಿಂದುಳಿದ ಜನನೇ ಭಾಳ ದುಡಿತಾರೆ. ಜನ ಕೆಳವರ್ಗದ ಜನ ಭಾಳ ದುಡಿತಾರೆ. ಶೋಷಣೆಗೆ ಒಳಗಾದಂಥ ಜನಗಳು ಭಾಳ ದುಡಿತಾರೆ. ಆ ಜನಗಳಿಗೆ ಇನ್ನೊಂದು ಏನು ಅಂತ ಕೇಳಿದರೆ, ಅವರು ಬಹಳ ಕಷ್ಟದಲ್ಲಿದ್ದಾರ ಅನ್ನುವಂಥದ್ದನ್ನು ಅವರು ಸರ್ಕಾರಕ್ಕಿಲ್ಲ.
ಆ ಜನಗಳಿಗೆ ಮೂಲ ಸೌಕರ್ಯಗಳಿಲ್ಲ, ಒಬ್ಬೊಬ್ಬರಿಗೆ ಮನೆಗಳಿಲ್ಲ, ಮೂಲ ಸೌಕರ್ಯಗಳಿಲ್ಲ, ಓದಲಿಕ್ಕೆ ಅವಕಾಶಗಳಿಲ್ಲ. ಅನೇಕ ಮಕ್ಕಳು ಕಾರ್ಮಿಕ ಕೆಲಸಕ್ಕೆ ಕಳಿಸ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನ. ಇನ್ನೊಂದು ಕೆಲಸ ಏನಂತ ಕೇಳಿದ್ರೆ, ಇವರು ಬೆಂಗಳೂರಿಗೆ ಹೋಗಿ ದುಡಿಲಕ್ಕೆ ಹೋಗ್ತಾರೆ, ಬರೋದ್ರಾಗ ಒಂದು ದೇವ್ರು ತಯಾರಾಗಿರ್ತದೆ. ಇಲ್ಲಿ 50,000 ಲಕ್ಷ ರೂಪಾಯಿ ದೇವರು ಬೇಡ್ಕೋತಾರೆ. ಇವರು ಪತ್ರೆ ಮನೆಗೆ ಇರ್ತಾರೆ, ಗುಡಿಸಲ್ದಾಗಿರ್ತಾರೆ. 1,50,000 ರೂಪಾಯಿ ಕುರಿ, ಅಡ್ಡಾಡು ಕುರಿ ತಂದು ಕೊಯ್ದು ದೇವ್ರ ಹೆಸರ ಮೇಲೆ ಕೊಯ್ದು ಅವು ದುಡಿದು ರೊಕ್ಕ ತಂದು ಕೆಲಸ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಸಾಲ ಮಾಡಿಕೊಂಡು. ಇದು ಬಿಟ್ಟು ಬಿಡ್ರಿ ನೀವು. ನಾ ಕೇಳ್ತೀನಿ, ನೀವು ಯಾವಾಗಾರ ಕೇಳ್ತೀನಿ ನಾನು, ಏನಪ್ಪ ಹಿಂಗೆ ಮಾಡಿದ್ರೆ ಹೆಂಗೋ? ಅದೇ 50,000 ರೂಪಾಯಿ ಮಕ್ಕಳಿಗೆ ಸಾಲಿಗೆ ಹಾಕಿದ್ರೆ ಒಳ್ಳೆ ವಿದ್ಯಾವಂತ ಆಗ್ತಾನೆ, ಅನುಕೂಲತೆ ಆಗ್ತದ, ನಿಮ್ಮ ಮನೆ ಕಟ್ಕೋರಿ, ಚಂದ ಮಾಡ್ಕೋರಿ. ಇಲ್ರಿ ದೇವ್ರು ಕಾಡ್ತಾನಂತ. ಯಾವ ಮಗ ದೇವ್ರು ಕಾಡ್ತಾನೆ ನೋಡಮ್ಮ, ನಾನು ಕರಿ ನನಗೆಂದೆ. ಯಾವಾಗ ದೇವ್ರು ಕಾಡ್ತದ ಕರಿ ನನಗೆ ನೋಡಮ್ಮ. ನನಗೇನು ಬಲಿ ತೋತಾಳ, ನನಗೇನು ರಟ್ಟಿ ಹಿಡಿದು ಕೇಳ್ತಾಳೆ, ಯಾಕೆ ಮಾಡಲ್ಲತ್ತ? ಯಾವ ದೇವ್ರನ್ನೂ ಕೇಳಂಗಿಲ್ಲ. ಬಸವಾದಿ ಶರಣರು ಹೇಳಿದರು, ಅಹಿಂಸಾ ಪರಮೋ ಧರ್ಮ ನಮ್ಮದು, ಹಿಂಸೆ ಮಾಡಬೇಡ್ರಿ ದೇವ್ರ ಹೆಸರು ಮೇಲೆ ಅಂತ. ನಮ್ಮ ಮಾಣಿಕೇಶ್ವರ ಎಂತಿದ್ಲು, ಫಸ್ಟ್ ಹೋಗೋಣ ಯಾರೇ ಸ್ವಾಮಿಗಳು ಭೇಟಿ ಆಗಲಿ ಏನು ಹೇಳ್ತಿದ್ಲು ಅಂದ್ರೆ, ಗೋ ಹತ್ಯೆ ಮಾಡಬೇಡ್ರಿ, ಪ್ರಾಣಿ ಹತ್ಯೆ ಮಾಡಬೇಡ್ರಿ. ಯಾಕೆ ಫಸ್ಟ್ ಉದ್ದೇಶನೇ ಯಾಕೆ ಅದೊಂದೇ ಗುರಿ. ಫಸ್ಟ್ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಂತಿದ್ಲಕ್ಕಿ. ಅದಾದ್ಮೇಲೆ ಚಂದ ದುಡೀರಿ, ದುರ್ಚಾಟಕ್ಕೆ ಈಡಾಗಬೇಡ್ರಿ ಅಂತ 2-3 ಶಬ್ದಗಳನ್ನು ಹೇಳ್ತಿದ್ಲು. ಮತ್ತು ಅದೊಂದು ಏನು ಬಿಡ್ತಿದ್ದಿಲ್ಲ. ಅಂಥ ಶರಣ ಮಹಾತ್ಮರಾದಂಥ ನಾಡಿನೊಳಗೆ ಇವರು ಕುರಿ ಕೊಯ್ದು ಲಕ್ಷಗಟ್ಟಲೆ ಹಾಳಾಗಿ ಹಂತಿ ಕಟ್ಕೊಂಡು ಕುಡಿದು ಜಗಳಾಡಿ ಬರ್ತಾರಲ್ಲಿ. ಏನಿದು? ಇದರ ವ್ಯವಸ್ಥೆ ಏನದ? ಶರಣರು ಹೇಳಿರ್ತಕ್ಕಂಥ ನಮ್ಮ ವಿಚಾರಗಳು, ಸಿದ್ಧಾಂತಗಳು ಬದಲಾವಣೆ ಆಗಬೇಕಲ್ಲ. ಎಷ್ಟು ವರ್ಷ ಇದೇ ಮಾಡ್ಕೊತ ಹೋಗೋದು ನಾವು ನೋಡ್ತೀವಿ. ಒಂದೊಂದು ಮನೆಗಳು ದೇವ್ರು ಮಾಡೇ ಕೆಲಸ ಆಗ್ಯಾವ ಮನೆಗಳು. ಅದಕ್ಕೆ ಅದನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡಿರಿ. ಲಿಂಗಾಯತರಿಗೆ ಐಗಳಿಗೆ ದೇವ್ರು ಕಾಡಲಿಲ್ಲನು? ಕುರಿ ಕೊಯ್ಯೋದು, ಕೋಳಿ ಕೊಯ್ಯೋದು. ಬ್ರಾಹ್ಮಣರಿಗೆ ಕಾಡಲಿಲ್ಲನು? ಬಣಜಿಗರಿಗೆ ಕಾಡಲಿಲ್ಲ ದೇವರು? ನಮಗೆ ಯಾಕೆ ಕಾಡ್ಲಕತ್ತೇವು? ನಮಗೆ ಗಂಟು ಬಿದ್ದಾವು? ನಮ್ಮ ಸೈಲ್ತನ ನೋಡಿ ಗಂಟು ಬಿದ್ದಾವ. ಯಾವನೋ ಒಬ್ಬವ ಹನುಮಂತಿಯವ್ರ ಗುಡಿ ಕಲ್ಲು ಹೊಡಿತಿದ್ನತ್ತ. ಹನುಮಂತಿಯವ್ರಿಗೆ ಕಟ್ಟಿ ಸಂಘವ್ರೆ ಹನುಮಂತಿಯವ್ರು ಹೋಗಿ ಮೂಲೆ ಕೂತ್ನತ್ತ ಅಂಜಿ. ಇವ ಹಾದಿಗೆ ಹೊಂಟಿದ್ನತ್ತ ಒಬ್ಬವ. ಅವ ಹನುಮಂತಿಯವ್ರು ಅಂತಿದ್ನತ್ತ ಇವ್ನಿಗೆ ಹೋಗೋವನಿಗೆ, ಮಗನೇ ಅವನಿಗೆ ಹೊಡೆಯೋದು ಬಿಡಿಸ್ತೆ, ನಿನಗೆ ಹಿಡ್ಕೊಳ್ಳೆ ಅಂತಿದ್ನತ್ತ. ಹಾಗೆ ಇದು ಹಣೆ ಬರ ನಮ್ಮದು. ನೀವು ಮಕ್ಕಳು ವಿದ್ಯಾವಂತರು ಮಾಡಿರಿ. ತಾಯಂದಿರೇ ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಮಕ್ಕಳಿಗೆ ಸಂಸ್ಕಾರವಂತರು ಮಾಡಿರಿ, ಶಿಕ್ಷಣ ಕೊಡ್ರಿ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡ್ರಿ. ಮಕ್ಕಳನ್ನು ಒಳ್ಳೆಯ ದಾರಿ ತುಡಿದ್ರಿ ಅಂದ್ರೆ ಮಕ್ಕಳ ಭವಿಷ್ಯ ನಿರ್ಮಾಣ ಆಗ್ತದೆ. ನೀವು ರೊಕ್ಕ ಗಳಿಸ್ಕೊಡೋದು ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಸಂಸ್ಕಾರ, ಶಿಕ್ಷಣ 2 ಕೊಡ್ರಿ ಸಾಕು. ಮಕ್ಕಳು ಒಳ್ಳೆಯ ಪ್ರಬುದ್ಧತೆ ಆಗ್ತದೆ. ಎಷ್ಟೋ ಮಂದಿ ಬಡವ್ರ ಮಂತನ ಮಕ್ಕಳು, ನಾವೊಂದು ಮೊನ್ನೆ ಟಿ ವಿಯಾಗ ನೋಡಿದೆ ಒಂದು 2 ವರ್ಷದಿಂದ. ಕಟ್ಟಿ ಸಂಘ ಉತ್ತರ ಪ್ರದೇಶದಾಗ ಇಸ್ತ್ರಿ ಹೊಡೆಯ ಮಗಳು, ಹೆಣ್ಮಗಳು, ಇಸ್ತ್ರಿ ಹೊಡೆಯ ಹೆಣ್ಮಗಳು 3 ಮಂದಿ ಹೆಣ್ಮಕ್ಕಳನ್ನ ಓದ್ಯಾಳ DC ಮಾಡ್ಯಾಳ. DC ಕಮಿಷನರ್ ಆಗ್ಯಾರ, AC ಆಗ್ಯಾರ ಮಕ್ಕಳು. ನೋಡಿದೆ ನಾನು ಟಿ ವಿ ಒಳಗೆ ನೋಡಿದೆ, ಎಷ್ಟು ಖುಷಿ ಆಯ್ತು. ಹೆಂಗೆ ಕಲಿಸಿರ್ಬೇಕು, ಎಷ್ಟು ಪ್ರಯತ್ನ ಮಾಡಿರ್ಬೇಕು. ಹಂಗೆ ನಿಮ್ಮ ಮಕ್ಕಳಿಗೆ ನೀವು ದುಡಿತಿರ್ಲಿವ, ಒಂದು ಕೆಲಸ ಕಾರ್ಮಿಕರು ಮಾಡಿರಿ. ಒಂದು ದಿನಗೂಲಿ ಒಳಗೆ 10 ರೂಪಾಯಿ ತೆಗೀರಿ. ನೀವು ಒಂದು ದಿನ ದುಡಿದು ಬಂದ ಕೆಲಸದೊಳಗೆ ಆ ರೊಕ್ಕವನ್ನು ಒಂದು ಸಂಸ್ಥೆ ಮಾಡಿರಿ. ನೀವು ಆ ಸಂಸ್ಥೆಯಿಂದ ಆ ದುಡ್ಡು ಸಂಗ್ರಹ ಮಾಡಿ, ಬಡ ಮಕ್ಕಳು ಭಾಳ ಓದಿದ್ರು, ಪರ್ಸೆಂಟೇಜ್ ತೊಗೊಂಡು ಮಕ್ಕಳಿಗೆ ಅವರಿಗೆ ಸವಲತ್ತು ಕೊಡ್ರಿ. ಆರೋಗ್ಯದ ಹಾನಿ ಆದಲ್ಲಿ ಒಂದಿಷ್ಟು ಅನುಕೂಲ ಮಾಡಿಕೊಡ್ರಿ. ಇಲ್ಲಾಂದ್ರೆ ಅವರಿಗೆ ಕಾರ್ಮಿಕರು ತಾಯಂದರು ಇವತ್ತು ಸಂಘಗಳು ಮಾಡ್ಯಾರ, ಸಂಘದೊಳಗೆ ರೊಕ್ಕ ತೊಗೊಂಡು ಪ್ರತಿನಿತ್ಯ ಕಟ್ಟಬೇಕು. ಅವರು ವಾರಕ್ಕೊಮ್ಮೆ ಕರೆಕ್ಟ್ ಕಟ್ಟಬೇಕು. 5 ಬಡ್ಡಿ ಬೀಳ್ತದೆ. 5 ಬಡ್ಡಿ ಎಷ್ಟದು? ಕಟ್ಟಿ ಸಂಘವ್ರು 5 ಬಡ್ಡಿ ಬೀಳ್ತದ್ರಿ. ನೀವು ಗೊತ್ತಿಲ್ಲ, ನಿಮಗೆ ಗೊತ್ತಾಗಂಗಿಲ್ಲ. 5 ಬಡ್ಡಿ ಬೀಳ್ತದೆ. 5 ಬಡ್ಡಿ ನೀವೆಲ್ಲ ತೊಗೋತೀರಿ, ಖುಷಿ ಆಗ್ತದೆ. ನಿಮ್ಗೆ 1,00,000 ರೂಪಾಯಿ ಪಗಾರ ರೊಕ್ಕ ತೊಗೊಳಾಗ ಪ್ರತಿ ವಾರಕ್ಕೊಮ್ಮೆ ನೀವು ನಿಮ್ಮ ಮನೆಯಾಗ ಸತ್ತಾರಂದ್ರೆ ಬಿಡಲ್ಲ ಅವರು. ನಿಮ್ಮ ಮನೆಯಾಗ ಸತ್ತಾರಿ ಕಟ್ಟೆ ನೀವು ಹೆಣ ಮಣ್ಣು ಮಾಡತ್ತಾರ ಅವರು. ನೀವೂ ರೊಕ್ಕ ಸಂಗ್ರಹ ಮಾಡ್ಕೋಬೇಕು. ನಿಮ್ಮ ಗಂಡನ ಕತ್ಲೆ ನೀವು ದುಡಿದ ಪಗಾರದೊಳಗೆ ನೀವು ತೆಗೆದಿಡಬೇಕು.
ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೂ ಅನುಕೂಲ ಆಗ್ತದ. ದಯವಿಟ್ಟು ತಾಯಂದರೆ ದೇವ್ರುಗಳು ಮಾಡಿ ಹಾಳಾಗಬೇಡ್ರಿ. ಯಾವ ದೇವರು ಏನು ಮಾಡೋಂಗಿಲ್ಲ. ನನಗೆ ಕರೀರಿ ಅವತ್ತು ದೇವ್ರು ಹೇಳ್ತಿತ್ತಂದ್ರೆ ನಾ ದೇವ್ರು ಎದಿ ಮೇಲೆ ಹಿಂಗೆ ಹಿಡಿದು ಕೇಳ್ತೀನಿ. ನಾ ಮಡಿವಾಳಪ್ಪ ಅಂದನ ದುಡ್ದುಂಡ್ರಿ ಅಂತ ಬದ್ನಿಕಾಯಿ ಉಳ್ಳಕ್ಕೆ ಹೋಗಿ ಮನ್ಯಾಗ ಒಬ್ಬನ ಮನ್ಯಾಗ ಸಿಗಿಬಿದ್ದು ರುಚಿ ಹತ್ತಿ ಉಂಡು ಮತ್ತೆ ಬೇಡದ ಆಗಿತ್ತು. ಕಲ್ಪನೆ ಆಯಿತು ಮಡಿವಾಳಪ್ಪ ಯಾರ್ದಾರ ಮಾಡಿದ್ದು ಉಳ್ಳಕ್ಕೆ ಬಯಸ್ತಿದೆಯಲ್ಲ. ಬಾಯಿ ಹೊಡೆದವ ಮಂತ್ರನಿಂದ ಬದ್ನಿಕಾಯಿ ತಯಾರು ಮಾಡಲಿಲ್ಲ ಮಡಿವಾಳಪ್ಪ. ಜ್ಞಾನಿ ಪರಮಜ್ಞಾನಿ ಮಡಿವಾಳಪ್ಪ. ಕಟ್ಟೆ ಸಂಘ ಅವ್ರು ಹೇಳಿದ್ರಲ್ಲ ಬಸವಣ್ಣನ ನಂತರ ಎರಡನೇ ಮುಖ ಮಡಿವಾಳಪ್ಪ. ಕಲ್ಯಾಣ ಕರ್ನಾಟಕದ ದೊಡ್ಡ ಕ್ರಾಂತಿ ಮಾಡಿದವ ಮಡಿವಾಳಪ್ಪ. ಬಡವರ ಬಗ್ಗೆ, ಶೋಷಣೆಗೀಡಾದಂಥ ಮಕ್ಕಳ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನು ಬಸವಾದಿ ಶರಣರು ಹಾಕಿಕೊಟ್ಟಂಥ ದಾರಿಯೊಳಗೆ ಮಡಿವಾಳಪ್ಪನು ಬಂದಾನ. ಆ ವಿಚಾರಗಳನ್ನೇ ಇವತ್ತು ನಾವೆಲ್ಲ ನಮ್ಮ ಹಣೆ ಬರೆದವ್ರು ಯಾರೂ ಅಲ್ಲ. ದೇವರು ಬರೆದಿಲ್ಲ ನಮಗೆ, ಡಾಕ್ಟರ್ ಅಂಬೇಡ್ಕರ್ ಬರ್ದಾನ ನಮ್ಮ ಹಣೆ ಬರ. ನಮಗೆಲ್ಲ ಸವಲತ್ತುಗಳನ್ನು ಬರ್ದಾನ. ಎಲ್ಲ ಕಾನೂನದೊಳಗೆ ಎಲ್ಲ ರೀತಿ ಸವಲತ್ತದ. ಬಡವ್ರಿಗೆ ಏನು ಮಾಡಬೇಕು, ಹ್ಯಾಂಗಿರಬೇಕು, ಎಷ್ಟು ಸವಲತ್ತುಗಳನ್ನು ಕೊಡಬೇಕು. ಇವತ್ತು ಒಬ್ಬ ಸಾಮಾನ್ಯ ಕೂಲಿ ಮಾಡೋ ಹೆಣ್ಮಗಳು MLA ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೋದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಬೋದು. ಏನಾಗಿಲ್ಲ. ಕರೆಯಮ್ಮ ಇಲ್ಲಿ ದೇವದುರ್ಗದಾಗ ಸಾಮಾನ್ಯ ಹೆಣ್ಮಗಳಾಕಿ ಕರೆಯಮ್ಮ MLAಗಳ ಚಂದ ವಿಧಾನಸೌಧ ಮಾತಾಡೋಕೆ ಬರಲ್ಲ. ಈ ಮಾತಾಡೋಕ್ಕೆ ಹುಷಾರಿಗಳಿಗೆ ನೀವು ಯಾಕೆ ಆಗ್ಬಾರ್ದು? ನೀವು ಎಲ್ಲ ಸವಲತ್ತುಗಳದಾವ. ಆ ಸವಲತ್ತುಗಳನ್ನು ಪಡ್ಕೊಳ್ತಕ್ಕಂಥ ಅಧಿಕಾರ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ದಾರೆ. ಆ ಸಂವಿಧಾನಬದ್ಧವಾಗಿ ನಾವೆಲ್ಲ ನೋಡ್ಕೋಬೇಕು. ಕಾರ್ಮಿಕರು ನೀವು ಎಚ್ಚೆತ್ತಬೇಕು ಮತ್ತು ದುಡಿಬೇಕು. ನೀವೆಲ್ಲ ಮಕ್ಕಳಿಗೆ ವಿದ್ಯಾವಂತರನ್ನು ಮಾಡಿ ಪ್ರಬುದ್ಧತೆಯನ್ನು ಮಾಡಬೇಕು. ದುಡಿದು ಬರೀ ಕಾಲೇ ಕೈಯಿಂದ ಆಗಬಾರ್ದು. ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಅದ, ಅಧಿಕಾರಿಗಳು ಯಾರಿಗೆ ಹೇಳಂಗಿಲ್ಲ. ಅವರು ಬರೀ 130 ರೂಪಾಯಿ ಪೋಸ್ಟಿಗೆ ತುಂಬಿದ್ರೆ ನಿಮ್ಗೆ ಏನಾರು ಎಕ್ಸ್ಟೆಂಟ್ ಆದ್ರೆ 10 ಲಕ್ಷ ಕೊಡ್ಬೇಕಂತ ಕಾನೂನು ಅದ. ಅದು ಮಾಡ್ಯಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಮಾಡ್ಯಾರ. ಆ ಕೆಲವೊಂದು ನೋಡಿ ನಾನು ಯಾರೂ ಮಾಡಂಗಿಲ್ಲ. ನೀವು ಒಂದು 130 ರೂಪಾಯಿ ಒಂದು ವರ್ಷಕ್ಕೆ ತುಂಬೋದಾಗಲ್ಲ. ನಿಮ್ಗೆ ತುಂಬಲ್ಲಿ ನೀವು 10 ಲಕ್ಷ ರೂಪಾಯಿ ಕೊಡ್ತಾರೆ. ಏನೋ ಭಾಳ ಸವಲತ್ತುಗಳದಾವೆ ಸರ್ಕಾರದು. ಯಾರು ಅಧಿಕಾರಿಗಳು ನಿಮಗೆ ಯಾರಿಗೆ ಸಾಮಾನ್ಯ ಜನರಿಗೆ ತಿಳಿಸಂಗಿಲ್ಲ. ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಯಾರು ನೋಡ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಎಲ್ಲ ಸವಲತ್ತುಗಳದಾವೆ. ಇವತ್ತು ನೋಡ್ರಿ ರೈತರಿಗೆ ಭೀಮ ಫಸಲ್ ಯೋಜನೆ ಅದ. ಆ ಒಂದಿಷ್ಟು ಪರ್ಸೆಂಟೇಜ್ ನಾವು ಒಂದೊಂದು ಬೆಳೆಗೆ ಕಟ್ಟಿದ್ದೀವಿ ಅಂದ್ರೆ ಲಕ್ಷಾನುಗಟ್ಟಲೆ ಬುದ್ಧಿವಂತರು ಕೂತಿರ್ತಾರಲ್ಲ ಟೇಬಲ್ ಮೇಲೆ, ಒಂದು ಫೋನ, ಒಂದು ಟೇಬಲ, ಒಂದು ಕುರ್ಚಿ ಹಾಕೊಂಡು ಕೂತವ್ರು ತೋತಾರ. ನಾವೇನು ತೊಗೊಳಂಗಿಲ್ಲ. ರೈತರು ಟೇಬಲ ಕುರ್ಚಿ ತೊಗೊಂಡು ಒಂದು ಫೋನ್ ಇಟ್ಕೊಂಡು ಕೂತಿರ್ತಾರೆ, ಅವ್ರು ತೋತಾರ ರೊಕ್ಕ. ನಾವೇನು ರೈತರು ಹೊಲ ಇದ್ದವ್ರು ಚಂತನ ಸುಮ್ಮ ದುಡಿದೆ ಹಾಳಾಗಲ್ದಕ್ಕೆ ಹಂತಿ ಕಟ್ಟಲ್ದಕ್ಕೆ ಮತ್ತು ಸಾಲ ತರೋದು ಮತ್ತು ಹಾಕೋದು. ಈ ಯೋಜನೆಗಳನ್ನು ನೀವು ತಿಳ್ಕೋಬೇಕು. ಕಾರ್ಮಿಕರು ಬರೀ ದುಡಿಯೋದೊಂದೇ ಕೈ ಅಲ್ಲ, ಎಲ್ಲ ಕೈಗಳಿಂದ ಮುಂದಿರಬೇಕು. ಕಾರ್ಮಿಕರು ಸುರಕ್ಷಿತವಾಗಿರಬೇಕು ಮತ್ತು ದುಶ್ಚಟಕ್ಕೆ ಆಧೀನ ಆಗಬೇಡ್ರಿ. ಆರೋಗ್ಯ ಹಾನಿ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಆರೋಗ್ಯ ಕೆಡ್ತು ಅಂದ್ರೆ ಯಾರೂ ಆಗಂಗಿಲ್ಲ. ತಾಯಂದರು ಭಾಳ ಶ್ರಮಜೀವಿಗಳು. ಅವರ ಮುಂದಿಟ್ಕೊಂಡು ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸ್ಕೊಂಡು ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಲೇಟ್ ಆಯ್ತು. ನನಗೆ ಗಾಡಿ ಇರಲಿಲ್ಲ. ನನ್ನ ಗಾಡಿ ಬಿಜಾಪುರಕ್ಕೆ ಕೆಲಸಕ್ಕೆ ಕಳಿಸೀನಿ. ಅದಕ್ಕೆ ನಾನು ಬರ್ಲಾಕ ಒಂದು ಸ್ವಲ್ಪ ತಡ ಆಯಿತು. ಕಟ್ಟಿ ಸಂಘವರೇ ನನಗೆ ಗಾಡಿ ಇಲ್ಲ, ಮತ್ತು ಬೇರೆ ಗಾಡಿ ತರಿಸಿ ನಾ ಬಂದೆ. ಅದ್ರ ನಮ್ಮ ಬಗ್ಗೆ ನಮ್ಗೆ ಭಾಳ ಖುಷಿ ಅದ. ನಾನು ಸ್ವಾಮಿಗಳಾಗಿದ್ದೀನಿ. ಸ್ವಾಮಿಗಳಾಗಿ ದಿನ 10 ಜನ ಜೋಡಿಗಳಿಗೆ ಕೆಲಸ ಕೊಡ್ತೀನಿ ಮಾಡಿದಾಗ. ನನಗಂತಾರೆ ಎಲ್ಲರೂ, ಮುತ್ತೇರೆ ಸುಮ್ಮ ಹೊಲ ಲೀಸ್ ಹಾಕಿ ಆರಾಮಿರ್ರಿ, ಯಾಕೆ ದನ ಕರ ಮನುಷ್ಯರು ಹೊಲ ಮನೆ ಒಕ್ಕಲ್ತನ ಯಾಕೆ ಮಾಡ್ತೀರಿ? ನನಗೇನು ಖುಷಿ ಅಂದ್ರೆ 10 ಜನ ನನ್ನ ಮಡ್ಯಾಗ ದುಡಿದು ಹೊಟ್ಟೆ ತುಂಬಿಸ್ಕೋತಾರಲ್ಲ, ಅದೇ ಖುಷಿ ನನಗೆ. ಲಾಭ ಆಗಲ್ದಕ್ಕೆ ಲುಕ್ಷನ್ ಆಗಲ್ದಕ್ಕೆ ನಾನು ದುಡಿಬೇಕು. ನಮ್ಮ ಜನ 43 ಎಕರೆ ಕಬ್ಬು ಹಚ್ಚೀನಿ ನಾನು. ಈ ಕಬ್ಬಿನ ಹೊಲದಂದೆ ಬಂದೀನಿ ನಾನು ಈಗ. 43 ಎಕರೆ ಕಬ್ಬು ಹಚ್ಚಿ ಮೇಂಟೆನೆನ್ಸ್ ಮಾಡ್ತೀನಿ ಕೂತಲ್ಲೇ. ಸ್ವಾಮಿ ಕಾರ್ಯನೂ ಮಾಡ್ತೀನಿ, ಸ್ವಕಾರ್ಯನೂ ಮಾಡ್ತೀನಿ, ಎರಡೂ ಮಾಡ್ತೀನಿ ಅನ್ನುವಂಥ ಭಾವನೆಯನ್ನು ಮಡಿವಾಳಪ್ಪ ದುಡ್ದುಂಡಂದಾನ. ಯಾರ್ದು ಹಕ್ಕೇನಿಲ್ಲ. ದುಡ್ದುಂಡ್ರೆ ಯಾವ ದೇವ್ರಿಗೂ ಅನ್ಸೋದಿಲ್ಲ. ದುಡಿಯುವ ಕೈಗಳದವು. ದೇವ್ರು ಕೊಟ್ಟಾನ, ನಮ್ಗೆ ಬುದ್ಧಿ ಕೊಟ್ಟಾನ, ಎಲ್ಲ ಶಕ್ತಿ ಕೊಟ್ಟಾನ. ದುಡಿದ್ರ ಜೊತೆಗೇ ನಾವು ಮೇಲ್ಮಟ್ಟಕ್ಕೆ ಹೇಳಬೇಕು. ಬರೀ ದುಡಿಯೋರು ದುಡಿಯಬೇಕು, ಶ್ರೀಮಂತರು ಶ್ರೀಮಂತಿ ಆಗ್ಬೇಕಂತಲ್ಲ. ನೀವು ದುಡ್ದು ಆರಾಮಿರ್ಬೇಕು. ನೀವು ಕಾರ್ನಾಗ ಕೂತು ತಿರುಗಾಡ್ಬೇಕು. ನೀವು ಎಲ್ಲ ಐಷಾರಾಮದಾಗಿರಬೇಕು.
ದುಡಿಯೋದು ಬಂದು ಮತ್ತು ಆರಾಮಾಗಿರಬೇಕು ಅನ್ನುವಂಥ ಭಾಗ್ಯವನ್ನು ಹೇಳ್ತಾ ಆರೋಗ್ಯ ಚಲೋ ಇಟ್ಕೊಳ್ರಿ, ದುರ್ಚಟಕ್ಕೆ ದೂರ ಆಗ್ರಿ ಮತ್ತು ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಿರಿ, ಮಕ್ಕಳನ್ನು ಸಂಸ್ಕಾರವಂತರನ್ನು ಮಾಡಿ ನೀವು ಕಾರ್ಮಿಕರನ್ನದೇ ದೊಡ್ಡ ಶ್ರೀಮಂತರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 4 ಮಾತುಗಳು ವಿರಾಮ ಮಾಡ್ತೀನಿ. ಬಂಧುಗಳೇ, ಗುರುಗಳು ಬಡತನ ವಿಮೋಚನೆಗಾಗಿ, ಕಟ್ಟಡ ಕಾರ್ಮಿಕರಲ್ಲಿರ್ತಕ್ಕಂಥ ಬಡತನ ವಿಮೋಚನೆಗಾಗಿ 2 ಸಂದೇಶಗಳನ್ನು ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. 1ನೇ ಸಂದೇಶ ಏನು ಕೊಟ್ಟಿದ್ದಾರೆ ಅಂದರೆ, ಬಡತನ ಯಾಕೆ ಬರ್ತದ, ಬಡತನ ಯಾಕೆ ನಿರ್ಮಾಣ ಆಗಲ್ದು, ದುಡಿಯೋರು ದುಡಿತಾನೆ ಇರ್ತಾರೆ, ಬದಲಾವಣೆ ಯಾಕೆ ಆಗಲ್ಲ ಅಂದ್ರೆ, ಒಂದು ಬಾಟ್ಲಿ ಮುಕ್ತ ಆಗಬೇಕು, ಇನ್ನೊಂದು ಬ್ಯಾಟಿ ಮುಕ್ತ ಆಗಬೇಕು. ಬ್ಯಾಟಿ ದ್ಯಾವಮ್ಮ ಮರಗಮ್ಮ ಏನು ಬೇಡ್ಕೋತೀವಿ ಎಲ್ಲಮ್ಮ, ಈ ಬ್ಯಾಟಿಗಳು ಮುಕ್ತ ಆಗಬೇಕು. ಮತ್ತೇನದಂದ್ರೆ ಬಾಟ್ಲಿ ಮುಕ್ತ ಆಗಬೇಕು. ಗಣಸರದು ಬಾಟ್ಲಿ ಮುಕ್ತ ಆಗಬೇಕು, ಹೆಣ್ಮಕ್ಳದು ಬ್ಯಾಟಿ ಮುಕ್ತ ಆಗ್ಬೇಕು. ಹೆಣ್ಮಕ್ಳಿಗೆ ಬೇಡ್ಕೋತಾರೆ ನಮ್ಮ ಕಡೆ ಎಲ್ಲ, ಹೌದು. ಅದಕ್ಕಾಗಿ ಇವೆರಡೂ ಮುಕ್ತ ಆಗಬೇಕು. ಮತ್ತು 2ನೇ ಸಂದೇಶ, ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿರಿ. ನೀವು ಏನಾದರೂ ಭೂಮಿ ಒಳಗೆ ಬೀಜ ಬಿತ್ತಿರಂದ್ರೆ ನಿಮ್ಮ ಮಕ್ಕಳ ತಲೆ ಒಳಗೆ ಅಕ್ಷರದ ಬೀಜವನ್ನು ಬಿತ್ತಿರಿ. ಇವತ್ತಿನಿಂದ ಮಿರ್ಗಾ ಮಿಂಚದಿಲ್ಲ, ಆ ಮಿರ್ಗಾ ಮಿಂಚಾಗೂ ಭೂಮಿಗೆ ಬೀಜ ಬಿತ್ತಿರಿ. ಈ ಮಿರ್ಗಾ ಜೂನ್ 7ಕ್ಕೆ ನಾಳೆ 1ನೇ ತಾರೀಕು ಸಾಲಿ ಚಾಲು ಆಗ್ತವ. ಅಕ್ಷರದ ಬೀಜ ಬಿತ್ತಿರಿ ನಿಮ್ಮ ಮಕ್ಕಳ ತಲೆ ಒಳಗೆ ಅಂಥೇಳಿ ಗುರುಗಳು ಅದ್ಭುತವಾದಂಥ ಸಂದೇಶ ಕೊಟ್ಟಿದ್ದಾರೆ. ಮೊದಲನೇ ಕಡ್ಕೋಳ ಮಡಿವಾಳಪ್ಪನವರ ಮಠಾಧಿಪತಿಗಳು, ಗುರುಗಳು, ಪೂಜ್ಯರು ಕಡ್ಕೋಳ ಮಡಿವಾಳಪ್ಪರದು ನಿಮ್ಮ ಯೂಟ್ಯೂಬ್ನೊಳಗೆ ನಾನು ಹೊಡೆದು ನೋಡಿದೆ. ಒಂದು ಕಡೆ ಎಲ್ಲೇ ಹಾಡು ಹತ್ತಿತ್ತದು, ಏನಾಗುತ್ತೈತೋ ಎಂತಾಗುತ್ತೈತೋ ಅಂಥೇಳಿ ಭಾಳ ಅದ್ಭುತವಾದಂಥ ಹಾಡೋದು. ನಿಮ್ಮ ಮೊಬೈಲ್ದಲ್ಲಿ ಕೇಳ್ರಿ. ನಾನು ಹಾಡ ಕೇಳಿ ಭಾಳ ಧನ್ಯ ಆದ. ಯಾಕಂದರೆ ಇವತ್ತಿನ ಕಲಿಯುಗದಲ್ಲಿ ಅವತ್ತು ಹೇಳಿದ್ದಾರೆ, ಎಷ್ಟನೇ ಶತಮಾನ, 17ನೇ ಶತಮಾನದಲ್ಲಿ ಹೇಳಿದಂಥ ಕಡ್ಕೋಳ ಮಡಿವಾಳಪ್ಪನವರು ಇವತ್ತು ನಿಜ ಆಗ್ತಾ ಇದೆ. ಇವತ್ತು ಏನು ನಡೆದಿದೆ, ಇವತ್ತಿನ ರಾಜಕಾರಣಿಗಳು, ಆಡಳಿತ ವ್ಯವಸ್ಥೆ, ಅದು ಕಲಬುರಗಿದಲ್ಲ, ಯಡ್ರಾಮಿದಲ್ಲ, ಇಡೀ ಜಗತ್ತಿಂದ ಸುದ್ದಿ ಅವತ್ತು ಹೇಳಿದ್ದಾರೆ, ಇವತ್ತು ನಿಜ ಆಗ್ತಾ ಇದೆ. ಅದಕ್ಕಾಗಿ ಅದನ್ನು ಕೇಳ್ರಿ ಅಂತೇಳಿ ಹೇಳ್ತಾ, ಗುರುಗಳು ನಮಗೆಲ್ಲ ಮಾರ್ಗದರ್ಶನ ಉಪದೇಶ ನೀಡಿದ್ದಕ್ಕಾಗಿ ನಮ್ಮ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ, ಪೂಜ್ಯರಿಗೆ ವಂದನೆಗಳು ಹೇಳ್ತಾ ಇದ್ದೀವಿ.